ಹಾಸನದಲ್ಲಿ ರೇವಣ್ಣ ಕುಟುಂಬಸ್ಥರ ಪ್ರಚಾರ ಮುಂದುವರೆದಿದೆ. ನಿಟ್ಟೂರು ಗ್ರಾಮಕ್ಕೆ ರೇವಣ್ಣ, ಭವಾನಿ, ಪ್ರಜ್ವಲ್ ಆಗಮಿಸಿದ್ದು ಟಿಕೆಟ್ ಹಂಚಿಕೆ ಗೊಂದಲದ ನಡುವೆನೇ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ರೇವಣ್ಣ ಜೊತೆ ಪತ್ನಿ ಭವಾನಿ, ಮಗ ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಧುಮುಕಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ನಿಟ್ಟೂರು ಗ್ರಾಮಸ್ಥರು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಚುನಾವಣೆಗೂ ಮುನ್ನವೇ ಮಾಯಕೊಂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಿಎಸ್ ಶ್ಯಾಮ್ ಭರ್ಜರಿ ಬಾಡೂಟವನ್ನು ಹಾಕಿಸಿದ್ದಾರೆ. ದಾವಣಗೆರೆಯ ಎಸ್ಎಸ್ ಬಡಾವಣೆಯಲ್ಲಿ ಜನಸಂಪರ್ಕ ಕಚೇರಿ ಉದ್ಘಾಟನೆ ಮಾಡಿ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟವನ್ನು ಹಾಕಿಸಿದ್ದಾರೆ. ಟಿಕೆಟ್ ಸಿಗುವ ಮುನ್ನವೇ 200 ಕ್ವಿಂಟಲ್ ಚಿಕನ್, 100 ಕ್ವಿಂಟಲ್ ಮಟನ್ ಬಳಸಿ ಊಟ ಹಾಕಿಸಿ ಕಾರ್ಯಕರ್ತರನ್ನು ಸೆಳೆದಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ಗೆ ಇನ್ನೂ ಒಂದು ವಾರ ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಸೂಚನೆ ಮೇರೆಗೆ ಸಿಬಿಐ ಪರ ವಕೀಲರು ತನಿಖಾ ಪ್ರಗತಿ ವರದಿ ಸಲ್ಲಿಸಿ ಮಧ್ಯಂತರ ತಡೆ ಆದೇಶ ಮಾರ್ಪಾಡು ಮಾಡುವಂತೆ ಸಿಬಿಐ ಮನವಿ ಮಾಡಿತ್ತು. ಅದರಿಂದ ಮುಂದಿನ ವಿಚಾರಣೆ ತನಕ ತನಿಖೆಗೆ ಮಧ್ಯಂತರ ಮುಂದುವರಿಕೆ ನೀಡಲಾಗಿದೆ. ಮಾರ್ಚ್ 3ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ. ಕುಡಿಯುವ ನೀರಿಗಾಗಿ ಶಾಲಾ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದಂತಹ ಘಟನೆ ಕಾರವಾರದಲ್ಲಿ ನಡೆದಿದೆ. ಮುಂಡಗೋಡಿನ ಸಿಂಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಮಾಡಲಾಯಿತು. ಕುಡಿಯಲು ನೀರಿಗಾಗಿ ಖಾಲಿ ಕೊಡ ಹಿಡಿದು ವಿದ್ಯಾರ್ಥಿಗಳು ರಸ್ತೆ ತಡೆ ಮಾಡಿದ್ದಾರೆ. ಕಳೆದ 17 ದಿನಗಳಿಂದ ಕುಡಿಯಲು ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಆಸ್ಪತ್ರೆಯ ಹೊರಭಾಗದಲ್ಲಿ ಗರ್ಭಿಣಿ ನೆರಳಾಡಿದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರ ತಾಲೂಕಿನ ಚವ್ವಾಣದೊಡ್ಡಿಯ ಅನ್ನುವಾಕೆಗೆ ಆಸ್ಪತ್ರೆಯ ಎದುರಲ್ಲೇ ಹೆರಿಗೆಯಾಗಿದೆ. ಆದರೂ ನಾಗಠಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಕ್ಯಾರೆ ಅಂದಿಲ್ಲ. ಹೆರಿಗೆಯಾದ ಅರ್ಧ ಗಂಟೆ ಬಳಿಕ ಬಂದ ಸಿಬ್ಬಂದಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬಿಡಿಎ ಅಧಿಕಾರಿಗಳು ರೈತರ ಲಕ್ಷಾಂತರ ಮೌಲ್ಯದ ಸೀಬೆ ತೋಟವನ್ನು ನಾಶ ಮಾಡಿರುವ ಘಟನೆ ದಾಸರಹಳ್ಳಿ ಕ್ಷೇತ್ರದ ಲಕ್ಷ್ಮೀಪುರದಲ್ಲಿ ನಡೆದಿದೆ. ಸ್ಥಳಕ್ಕೆ ದೌಡಾಯಿಸಿದ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ಪರಿಹಾರ ಕೊಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಸೀಬೆ ತೋಟ, ನೀಲಗಿರಿ ತೋಟವನ್ನು ನಾಶಪಡಿಸಲಾಗಿತ್ತು. ಪೌರ ಕಾರ್ಮಿಕರ ಮೇಲೆ ಹಲ್ಲೆಗೆ ಯತ್ನಿಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನಲ್ಲಿ ನಡೆದಿದೆ. ಇವತ್ತು ಬೆಳಗ್ಗೆ ಮಲೆಬೆನ್ನೂರಿನ ಸಂತ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇತ್ತು. ಆಗ ಶಬ್ಬೀರ್ ಎಂಬಾತನ ಕುಟುಂಬ ನಮ್ಮ ಮನೆಯ ಮುಂದೆ ಕೆಲಸ ಮಾಡಿ ಅಂತ ಧಮಕಿ ಹಾಕಿದ್ದಾರೆ. ಆದರೆ ಮನೆ ಬಳಿ ಸ್ವಚ್ಛತಾ ಕಾರ್ಯ ಮಾಡಲ್ಲ ಅಂತ ತಕ್ಷಣ ಪೌರ ಕಾರ್ಮಿಕ ಮಂಜುನಾಥ್ ಮೇಲೆ ಶಬ್ಬೀರ್ ಕುಟುಂಬಸ್ಥರು ಹಲ್ಲೆಗೆ ಯತ್ನಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡರ ಹಾವಳಿ ನಿಲ್ತಿಲ್ಲ. ಬೇಕರಿ, ಟೀ ಅಂಗಡಿ ಸಿಬ್ಬಂದಿ ಮೇಲೆ ಪುಂಡರು ಹಲ್ಲೆ ಮಾಡ್ತಿದ್ದಾರೆ. ಈ ಘಟನೆ ಕಲ್ಯಾಣ ನಗರದ ಚಟ್ಪಟ ಟೀ ಅಂಗಡಿಯಲ್ಲಿ ನಡೆದಿದೆ. ನಿನ್ನೆ ಸಂಜೆ 5:48ರ ಸುಮಾರಿಗೆ ಪುಂಡರು ಟೀ ಅಂಗಡಿಗೆ ನುಗ್ಗಿ ಥಳಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊರ ರಾಜ್ಯಗಳಿಂದ ಹೆಣ್ಮಕ್ಳನ್ನ ತಂದು ಅನೈತಿಕ ಚಟುವಟಿಕೆ ನಡೆಸಲಾಗ್ತಾ ಇದೆಯಂತೆ. ಲೈವ್ ಬ್ಯಾಂಡ್ನಲ್ಲಿ ನಾರಿಯರಿಂದ ಲೈವ್ ಡ್ಯಾನ್ಸ್ ಮಾಡಿಸ್ತಿದ್ದಾರಂತೆ. ಆದ್ದರಿಂದ ಲೈವ್ ಬ್ಯಾಂಡ್ ವಿರುದ್ಧ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ತಿರುಗು ಬಿದ್ದಿದೆ. ಲೈವ್ ಬ್ಯಾಂಡ್ ಬಂದ್ ಮಾಡುವಂತೆ ಆಗ್ರಹಿಸಿದೆ. ಈಗಾಗಲೇ ರಾಜ್ಯ ಕಾರ್ಮಿಕ ಪರಿಷತ್ ಗೃಹ ಸಚಿವರು ಹಾಗೂ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡಿದೆ. ತುಂಗಭದ್ರಾ ಜಲಾನಯನ ಪ್ರದೇಶದ ಹೊಲವೊಂದರಲ್ಲಿ ಬೃಹದಾಕಾರದ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ವಿಜಯನಗರ ಜಿಲ್ಲೆಯ ರಾಜವಾಳ ಬಳಿ ಭತ್ತದ ಗದ್ದೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಸುಮಾರು 9 ಅಡಿ ಉದ್ದದ ಮೊಸಳೆ ಕಂಡು ರೈತರು ಗಾಬರಿಗೊಂಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ.